ಮತ್ತೆ ನಾವು ರಾಮೇಶ್ವರದಿಂದ ಬಂದೀವಿ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮ. ನನ್ನ ಹೆಸರು ನವೀನ್ ಅಂತೇಳಿ. ನನಗೆ ಇವತ್ತು ಪ್ರಶಸ್ತಿ ಬಂದಿರೋದು ಶೇಂಗಾದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಪ್ರಥಮ ಸ್ಥಾನವನ್ನು ಕೊಟ್ಕೊಂಡು ಭಾಳ ಖುಷಿಯಾಗಿದೆ. ಇದಕ್ಕೆ ಎಲ್ಲ ಕಾರಣ ಅಂತಕ್ಕಂಥದ್ದು ನಾವು RSKಯಲ್ಲಿ ಸಂಪರ್ಕ ಇಟ್ಕೊಂಡು ಅವರ ಒಂದು ಸಹಾಯ, ಅವರ ಹೆಲ್ಪನ್ನು ತಗೊಂಡು ಇರೋದಕ್ಕೆ, ಅವ್ರು ಹೇಳಿದ ರೀತಿಯಲ್ಲಿ ನಾವು ಬೆಳೆಯ ಕ್ರಮಗಳನ್ನು ಅನುಭವಿಸಿ ಮಾಡಿರೋದಕ್ಕೆ ನಮಗೆ ಇವತ್ತಿನ ದಿವಸ ನಮಗೆ ಭಾಳ ಖುಷಿಯಾಗಿದೆ ಈ ಪ್ರಶಸ್ತಿ ಸಿಕ್ಕಿರೋದು. ಈ ಪ್ರಶಸ್ತಿ ನನ್ನ ತಾಯಿಗೆ ಹಾಗೆ ಭೂಮಿ ತಾಯಿಗೆ ಅರ್ಪಿಸ್ತಿದ್ದೇವೆ. ಧನ್ಯವಾದಗಳು. ತುಂಬ ಖುಷಿ ಇದೆ. ಇದು ಮೊದಲನೇ ಪ್ರಶಸ್ತಿ ನನಗೆ. ನಾನು ಒಬ್ಬ ವಿದ್ಯಾವಂತ ಶಿಕ್ಷಕನಾಗಿದ್ದೇನೆ. ಶಿಕ್ಷಕ ವೃತ್ತಿ ಸಿಗದಿದ್ದರೂ ಪರವಾಗಿಲ್ಲ, ಈ ಕೃಷಿ ಒಂದು ನಂಬಿಕೊಂಡು ನನಗೆ ಈ ಥರ ಒಂದು ಪ್ರಶಸ್ತಿ ಸಿಕ್ಕಿದೆ. ನಿಜವಾಗೂ ಭಾಳ ಆತ್ಮತೃಪ್ತಿ ಇದೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಹೆಸರು ನವೀನ್ ಅಂತೇಳಿ ಸರ್. ನಾವು ರಾಮೇಶ್ವರ ಗ್ರಾಮ, ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು, ಬೆಳಗುತ್ತಿ ಹೋಬಳಿಯಿಂದ ಬಂದಿರೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಕೃಷಿ ಅಧಿಕಾರಿ. ನಾನು ನ್ಯಾಮತಿ ತಾಲೂಕು ಬೆಳಗುತ್ತಿ ಹೋಬಳಿಯಲ್ಲಿ ಕೃಷಿ ಅಧಿಕಾರಿ ಕರ್ತವ್ಯ ಮಾಡ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಶೇಂಗಾ ಬೆಳೆ ತುಂಬ ಕಡಿಮೆ ಆಗ್ತಿರೋದ್ರಿಂದ ನಾವು ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ NFSM ಯೋಜನೆ ಅಡಿಯಲ್ಲಿ ಬೆಳೆ ವಿಸ್ತರಣೆ ಮಾಡಲಿಕ್ಕೋಸ್ಕರ ರೈತರಿಗೆ ಉಚಿತವಾಗಿ ಸೀಡ್ಸ್ಗಳನ್ನ ಕೊಡ್ತಾಯಿದ್ದೀವಿ. ಆನಂತರ ಕಿಟ್ಗಳನ್ನ ಕೊಡ್ತಾಯಿದ್ದೀವಿ. ಅದೇ ರೀತಿ ಬೆಳೆ ಇಳುವರಿ ಅಧಿಕವಾಗಿ ತರಲಿಕ್ಕೆ ಅಂತೇಳಿ ರೈತರಿಗೆ ಪ್ರಾಯೋಗಿಕವಾಗಿ ಟ್ರೈನಿಂಗ್ಗಳನ್ನ ಕೊಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಹೋಬಳಿಲಿರ್ತಕ್ಕಂಥ ಎಲ್ಲ ರೈತರುಗಳು ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಒಳ್ಳೆ ಇಳುವರಿನ ಪಡೀತಾ ಇದ್ದಾರೆ. ಹಾಗಾಗಿ ನಮ್ಮ ಹೋಬಳಿಯಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಫಸ್ಟು, ಸೆಕೆಂಡು, ಥರ್ಡು 3 ಕೂಡ ನನ್ನ ಹೋಬಳಿಯ ರೈತರಿಗೆ ಬಂದಿದೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಇದೇ ರೀತಿ ರೈತರು ಕೂಡ ಆಸಕ್ತಿಯಿಂದ ಬೆಳೆದಲ್ಲಿ ಇನ್ನೂ ಪ್ರಶಸ್ತಿಗಳನ್ನ ಪಡ್ಕೊಳ್ಬೋದಾಗಿ ನಾನು ಹೇಳ್ತೀನಿ ಅಷ್ಟೇ. ಓಕೆ, ಧನ್ಯವಾದಗಳು. ಬಂದೀವಿ. ಶೇಂಗಾ ಬೆಳೆ ಮಾಡಿದ್ವಿ. ತುಂಬ ಖುಷಿಯಾಗಿದೆ. ನಮಗೆ ಪ್ರಶಸ್ತಿ ಸಿಕ್ಕಿದೆ. ಸಹಕಾರ ಕೊಟ್ಟಿದ್ದಾರೆ ಕೃಷಿ ಇಲಾಖೆಯಿಂದನೇ.